ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ನಮ್ಮ ಮನೆಯಲ್ಲಿ ಬಾಳೆ ಎಲೆ ಫಂಕ್ಷನ್ಗೆ ಬೇಕು ಅಂತ ಒಬ್ಬರು ಕೇಳಿದರು, ಹಾಗೆ ಕಟ್ ಮಾಡಿ ಫ್ರೆಂಡ್ಸ್. ಈ ಸರಿ ನಮ್ಮ ಮನೆಯಲ್ಲಿ ಎಲ್ಲ ಮಾವಿನ ಮರದಲ್ಲೂ ಹೂ ಬಿಟ್ಟಿದೆ. ಆದರೆ ಮೋಡ ಬಂದರೆ ಇಷ್ಟೆಲ್ಲ ಹೂ ಉಳಿಯಲ್ಲ, ಹೀಗೆಲ್ಲ ಇರಲ್ಲ. ಆದರೆ ಮಂಗ ಬಿಡೋದಿಲ್ಲ, ಮಂಗ ಇದೆ ನಮ್ಮ ಮನೆಯಲ್ಲಿ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಆಯಿತು. ಹರಿವೆ ಸೊಪ್ಪಿನ ಸಾಂಬಾರು, ಆಮೇಲೆ ಕ್ಯಾಬೇಜ್ ಪಲ್ಯ ಮಾಡಿದ್ವಿ. ಹಾಗಿದ್ರೆ ಮತ್ತೆ ಸಿಗ್ತೀನಿ. ಇವತ್ತು ಸಂಜೆಗೆ ಕಾಫಿ ಟೀಗೆ ಸ್ನ್ಯಾಕ್ಸ್ ಇರಲಿ ಅಂತ ಹೇಳಿ ಆಲೂ ಕಚೋರಿ ಮಾಡ್ತಾಯಿದ್ದೇನೆ. ಹಾಗೆ 3 ಬಟಾಟೆ ತಗೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. 3 ವಿಸಿಲ್ ಕೂಗಿಸ್ತೀನಿ. ಈಗ ಒಂದು ಬೌಲಿಗೆ 1 ಕಪ್ ಮೈದಾ, ಇನ್ನು ಈ ಮೈದಾಕ್ಕೆ 1 ಸ್ಪೂನು ಓಂಕಾಳು, ಆಮೇಲೆ 1 ಸ್ಪೂನು ತೆಂಗಿನ ಎಣ್ಣೆ, ರುಚಿಗೆ ಬೇಕಾದಷ್ಟು ಉಪ್ಪು. ನಾನು 1 ಸ್ಪೂನು ಹಾಕಿದ್ದೇನೆ. ಆಮೇಲೆ ಈಗ ಎಣ್ಣೆ, ಓಂಕಾಳು, ಉಪ್ಪು ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿನ ಹಿಟ್ಟಿನ ಹದಕ್ಕೆ ಕಲಸಬೇಕು. ನೀರು ಕಮ್ಮಿ ಆಯಿತು ಅಂತಾದರೆ ಮತ್ತೆ ಹಾಕಿ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೇವೋ ಹಾಗೆ ಕಲಸಿದ್ರಾಯಿತು. ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೇನೆ. ಈಗ ಮುಚ್ಚಿಡುವ. ಇನ್ನು ಒಂದು ಬಾಣಲೆಯನ್ನು ಸ್ಟೌವಲ್ಲಿ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಬೋದು. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕಿದ ನಂತರ ಸ್ವಲ್ಪ ಫ್ರೈ ಆಗಲಿ ಜೀರಿಗೆ. ಆನಂತರ ಸಣ್ಣಗೆ ಹಚ್ಚಿದಂಥ ಈರುಳ್ಳಿ ಹಾಕಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ ನಂತರ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದ್ದರೆ ಸಣ್ಣಗೆ ಹಚ್ಚಿ ಹಾಕ್ಬೋದು, ನನ್ನ ಹತ್ರ ಇರಲಿಲ್ಲ, ಹಾಗೆ ಕರಿಬೇವು ಸೊಪ್ಪು ಮಾತ್ರ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಈಗ 1 ಸ್ಪೂನು ಮೆಣಸಿನ ಹುಡಿ ಮತ್ತೊಂದು ಅರ್ಧ ಸ್ಪೂನು ಅರಿಶಿನ ಹುಡಿ, ಮತ್ತು ಬೇಕಾದರೆ ಗರಂ ಮಸಾಲೆ ಹುಡಿ ಹಾಕ್ಬೋದು, ನಾನು ಹಾಕಿಲ್ಲ. ಆಮೇಲೆ ಕೊತ್ತಂಬರಿ ಹುಡಿ, ಕೊರಿಯಾಂಡರ್ ಪೌಡ್ರ್, ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ ಹಾಕಿದೆ, ಜಾಸ್ತಿ ಹಾಕಿಲ್ಲ. ಹಿಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡುವ ಹಾಕಿದ್ದೆಲ್ಲ ಮೈದಾ ಹಿಟ್ಟಿಗೆ. ಹಾಗೆ ಈಗ ಬಟಾಟೆಯನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಇನ್ನು ಇದಕ್ಕೆ ಹಾಕುವ. ಈ ಬಾಣಲೆಗೆ ಹಾಕಿ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುವ ಹಾಗೆ ಎಲ್ಲ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಸ್ಟವ್ ಆಫ್ ಮಾಡಿ ಬಿಸಿ ಆರಲಿಕ್ಕೆ ಇಟ್ಕೊಂಡಿದ್ದೆ. ಬಿಸಿ ಆರಿದ ನಂತರ ಲಿಂಬೆ ಗಾತ್ರದಷ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇನ್ನು ಮೈದಾ ಹಿಟ್ಟು ಕಲಸಿ ಇಟ್ಕೊಂಡಿದ್ದಲ್ಲ, ಅದರಿಂದ ಸ್ವಲ್ಪ ತಗೊಂಡು ಈ ಥರ ರೌಂಡ್ ಶೇಪಲ್ಲಿ ಸ್ವಲ್ಪ ಒತ್ತಬೇಕು. ಸ್ವಲ್ಪ ಮಧ್ಯ ಟೊಳ್ಳಿನಾಗೆ ಮಾಡಬೇಕು. ಟೊಳ್ಳಿನಾಗೆ ಮಾಡಿಬಿಟ್ಟು ಒಂದು ಉಂಡೆ ತಗೊಂಡು ಅದರ ಮೇಲೆ ಇಟ್ಟು ಮುಚ್ಚಬೇಕು. ನೋಡಿ, ಈ ಥರ ಮಾಡಿದರೆ ಆಯಿತು. ಫ್ರೆಂಡ್ಸ್, ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಈ ಥರ ಮಾಡಿ ಮುಚ್ಚಿಬಿಟ್ಟು ಪ್ರೆಸ್ ಮಾಡಿ ರೌಂಡ್ ಶೇಪಲ್ಲಿ ಇಟ್ಬಿಟ್ರೆ ಆಯಿತು. ಹಾಗೆ ಎಲ್ಲವನ್ನು ಮಾಡ್ಕೊಳ್ತಾ ಇದ್ದೇನೆ. ಹೀಗೆ ಮಾಡಿದರೆ ಆಯಿತು. ಹಾಗೆ ಎಲ್ಲವನ್ನು ಮಾಡ್ಕೊಂಡಿದ್ದೇನೆ. ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಬಂತು. ಈಗ ಎಣ್ಣೆಗೆ ಹಾಕುವ. ಫ್ರೆಂಡ್ಸ್, ಹೀಗೆ ನೀವು ಟ್ರೈ ಮಾಡಿ. ಆಮೇಲೆ ನೀವು ಟ್ರೈ ಮಾಡಿದ ನಂತರ ಕಮೆಂಟಲ್ಲಿ ತಿಳಿಸಿ ಹೇಗಾಯಿತು ಅಂತ. ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಕಾಯಿಸಬೇಕು ಆಲೂ ಕಚೋರಿನ. ನೋಡಿ, ಇಷ್ಟಾದರೆ ಸಾಕು. ಇನ್ನು ಎಣ್ಣೆಯಿಂದ ತೆಗೆಯುವ.
ನೋಡಿ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಲೂ ಕಚೋರಿ ರೆಡಿ. 4 ಗಂಟೆ ಆಯಿತು. ಮಗನನ್ನು ಕರ್ಕೊಂಡು ಬರಬೇಕು. ಮತ್ತೆ ಸಿಗ್ತಾನೆ. ಅಂಗನವಾಡಿಯಿಂದ ಕರ್ಕೊಂಡು ನಮ್ಮ ಅಂಗಡಿಗೆ ಬಂದಿದ್ವಿ. ಇಲ್ಲಿ ಬಂದು ಚಾಕ್ಲೇಟ್ ಡಬ್ಬ ಹಿಡ್ಕೊಂಡು ಚಾಕ್ಲೇಟ್ ಬೇಕು ಅಂತ ಕೇಳ್ತಿದ್ದೆ. ಆಲ್ರೆಡಿ ಒಂದು ಕೊಟ್ಟಿದ್ದೆ, ಇನ್ನೊಂದು ಬೇಕಂತ. ಇಲ್ಲ 5 ನಿಮಿಷ ಕುತ್ಕೊಳ್ಳೋದು ಕಷ್ಟ. ಹಾಗಿದ್ರೆ ಹೊಸ ಮತ್ತೊಂದು ಸಿಗೋಣ.